ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಹಿಂದೆ ರಾಯಚೂರು ಜಿಲ್ಲೆಗೆ ಸೇರಿದ್ದ ಕೊಪ್ಪಳ 1997ರಲ್ಲಿ ಪ್ರತ್ಯೇಕ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು. ಕಿನ್ನಾಳ ಗೊಂಬೆಗಳು, ಕೇಶ ಸಂಸ್ಕರಣಾ ಉದ್ಯಮ ಇದೀಗ ಕೊಪ್ಪಳದ ಹೆಸರನ್ನ ರಾಜ್ಯದಾದ್ಯಂತ ಪಸರಿಸಿದೆ. ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಕೊಪ್ಪಳ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿದೆ. ಇದನ್ನ ಕೋಪಣ ನಗರ ಅಂತ ಕರೆಯಲಾಗ್ತಿತ್ತು. ಕೊಪ್ಪಳ ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದರಿಂದ ಇದನ್ನ ಜೈನ ಕಾಶಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಅಶೋಕ ಚಕ್ರವರ್ತಿಯ ಕಾಲದ ಶಾಸನಗಳನ್ನ ಕಾಣಬಹುದು. ಕೊಪ್ಪಳ ನಗರದಲ್ಲಿರುವ ಗವಿಸಿದ್ದೇಶ್ವರ ಮಠ ಭಾರಿ ಪ್ರಖ್ಯಾತಿ ಪಡೆದಿದ್ದು, ಗವಿಸಿದ್ದೇಶ್ವರರ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿ ಪಡೆದಿದೆ. ಕೊಪ್ಪಳದಲ್ಲಿ 1999ರಿಂದಲೂ ಬಸವರಾಜ್ ಹಿಟ್ನಾಳ್ ಮತ್ತು ಸಂಗಣ್ಣ ಕರಡಿ ಕುಟುಂಬದ ನಡುವೆ ಜಿದ್ದಾಜಿದ್ದಿ ನಡೆಯುತ್ತಲೇ ಇತ್ತು. 2004ರಲ್ಲಿ ಬಸವರಾಜ್ ಹಿಟ್ನಾಳ್ ಗೆದ್ರೆ 2008 ಮತ್ತು 2011ರ ಉಪಚುನಾವಣೆಯಲ್ಲಿ ಕರಡಿ ಸಂಗಣ್ಣ ಗೆದ್ದರು. 2013ರಲ್ಲಿ ತಂದೆ ಬಸವರಾಜ್ ಹಿಟ್ನಾಳ್ ಬದಲಿಗೆ ಚುನಾವಣೆಗೆ ನಿಂತ ರಾಘವೇಂದ್ರ ಹಿಟ್ನಾಳ್ 2013, 2018 ಹಾಗೂ 2023ರಲ್ಲಿ ಸತತ 3 ಬಾರಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ಹಾಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ರಾಘವೇಂದ್ರ ಹಿಟ್ನಾಳ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಪ್ರಬಲ ನಾಯಕರು. ಕೊಪ್ಪಳ ಕ್ಷೇತ್ರದಿಂದ ಸತತ 3 ಬಾರಿ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿಗೆ 2013ರಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆ ಪ್ರವೇಶಿಸಿದ್ರು. 2018ರಲ್ಲಿ ಬಿಜೆಪಿಯ ಅಮರೇಶ್ ಸಂಗಣ್ಣ ಕರಡಿ ಅವರನ್ನ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ 2ನೇ ಬಾರಿ ಜಯ ದಾಖಲಿಸಿದ್ರು. 2023ರ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಯ ನಡುವೆಯೂ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಇತಿಹಾಸ 1952ರಲ್ಲೇ ಉದಯವಾದ ಕೊಪ್ಪಳ ವಿಧಾನಸಭಾ ಕ್ಷೇತ್ರವನ್ನ ಪಕ್ಷೇತರ ಕಾಂಗ್ರೆಸ್, ಜನತಾ ಪಕ್ಷ, ಜೆಡಿಯು, ಜೆಡಿಎಸ್, ಬಿಜೆಪಿ ಹೀಗೆ ನಾನಾ ಪಕ್ಷಗಳ ಅಭ್ಯರ್ಥಿಗಳು ಪ್ರತಿನಿಧಿಸಿದ್ದಾರೆ. 1952ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮಹದೇವಮ್ಮ ಬಸನಗೌಡ್ ಗೆಲುವು ದಾಖಲಿಸಿದ್ರು. 1957ರಿಂದ 1983ರವರೆಗೆ ಈ ವಿಧಾನಸಭೆಯು ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿತ್ತು. 1985ರಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷದ ಅಗಡಿ ವಿರೂಪಾಕ್ಷಪ್ಪ ಸಂಗಣ್ಣವರ ಗೆದ್ದು ಬೀಗಿದ್ರು. 1989ರಲ್ಲಿ ದೇವಟರ್ ಮಲ್ಲಿಕಾರ್ಜುನ್ ಬಸಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲುವು ಸಾಧಿಸಿದ್ರು. 1994 ಮತ್ತು 1999ರಲ್ಲಿ ಸತತ 2 ಬಾರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ಮೂಲಕ ಕರಡಿ ಸಂಗಣ್ಣ ಹೊಸ ದಾಖಲೆ ಬರೆದ್ರು. 1999ರಲ್ಲಿ ಚುನಾವಣೆ ಕಣಕ್ಕಿಳಿದ ಬಸವರಾಜ್ ಭೀಮಪ್ಪ ಹಿಟ್ನಾಳ್ 2011ರ ಉಪಚುನಾವಣೆ ಸೇರಿದಂತೆ ಒಟ್ಟು 4 ಬಾರಿ ಸ್ಪರ್ಧಿಸಿ 2004ರಲ್ಲಿ ಕೇವಲ ಒಮ್ಮೆ ಗೆಲುವು ಸಾಧಿಸಿದ್ದಾರೆ. 1999ರಿಂದಲೂ ಬಸವರಾಜ್ ಹಿಟ್ನಾಳ್ ಮತ್ತು ಕರಡಿ ಸಂಗಣ್ಣ ಕುಟುಂಬದ ನಡುವೆ ಜಿದ್ದಾಜಿದ್ದಿ ನಡೆಯುತ್ತಲೇ ಇತ್ತು. 2008 ಮತ್ತು 2011ರಲ್ಲಿ ಸಂಗಣ್ಣ ಕರಡಿ ಮತ್ತೆ ಚುನಾವಣೆಯಲ್ಲಿ ಗೆದ್ರು. 2013ರಲ್ಲಿ ತಂದೆ ಬಸವರಾಜ್ ಹಿಟ್ನಾಳ್ ಬದಲಿಗೆ ಚುನಾವಣೆಗೆ ನಿಂತ ರಾಘವೇಂದ್ರ ಹಿಟ್ನಾಳ್ ಗೆಲುವಿನ ಪಥದಲ್ಲಿದ್ದಾರೆ. ಕೊಪ್ಪಳ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಕರಡಿ ಸಂಗಣ್ಣ ಪಕ್ಷ ಬದಲಿಸುವ ವಿಚಾರದಲ್ಲಿ ಪ್ರಖ್ಯಾತರು. ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲ ಬಾರಿ ಗೆಲುವು ಸಾಧಿಸಿದ್ದ ಕರಡಿ ಸಂಗಣ್ಣ ನಂತರ ಜೆಡಿಯು, ಜೆಡಿಎಸ್, ಬಿಜೆಪಿಯಿಂದ 1 ಬಾರಿ ಗೆಲುವು ಸಾಧಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಅವರು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. 2008ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಕರಡಿ ಸಂಗಣ್ಣ ಕಾಂಗ್ರೆಸ್ ಪಕ್ಷದ ಬಸವರಾಜ್ ಹಿಟ್ನಾಳ್ ಅವರನ್ನ 10,345 ಮತಗಳ ಅಂತರದಲ್ಲಿ ಸೋಲಿಸಿದ್ರು. 2011ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕರಡಿ ಸಂಗಣ್ಣ 12,488 ಮತಗಳ ಅಂತರದಿಂದ ಬಸವರಾಜ್ ಹಿಟ್ನಾಳ್ ಅವರನ್ನ ಸೋಲಿಸಿದ್ರು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಳ್ 81,063 ಮತಗಳನ್ನು ಪಡೆದರೆ ಬಿಜೆಪಿಯ ಕರಡಿ ಸಂಗಣ್ಣ 51,375 ಮತಗಳನ್ನು ಪಡೆದುಕೊಂಡ್ರು. ಆ ಮುಖಾಂತರ ಹಿಟ್ನಾಳ್ 29,688 ಮತಗಳ ಅಂತರದಿಂದ ಗೆಲುವು ಕಂಡರು. 2018ರಲ್ಲಿ ಹಿಟ್ನಾಳ್ 98,783 ಮತ ಗಳಿಸಿದರೆ ಬಿಜೆಪಿಯ ಕರಡಿ ಸಂಗಣ್ಣ 72,432 ಮತಗಳನ್ನು ಪಡೆದರು. ಆ ಮೂಲಕ 26,351 ಮತಗಳಿಂದ
ಹಿಟ್ನಾಳ್ಗೆ ಮತ್ತೊಂದು ಗೆಲುವು ಸಿಕ್ತು. 2023ರ ಚುನಾವಣೆಯಲ್ಲಿ ಹಿಟ್ನಾಳ್ 90,430 ಮತ ಗಳಿಸಿದ್ರು. ಈ ಬಾರಿ ಬಿಜೆಪಿಯಿಂದ ಕರಡಿ ಸಂಗಣ್ಣ ಅವರ ಸೊಸೆ ಮಂಜುಳಾ ಕರಡಿ ಸ್ಪರ್ಧಿಸಿ 54,170 ಮತ ಗಳಿಕೆ ಮಾಡಿದ್ರು. ಜೆಡಿಎಸ್ನ ಸಿವಿ ಚಂದ್ರಶೇಖರ್ 45,369 ಮತ ಗಳಿಕೆ ಮಾಡಿದ್ದಾರೆ. ಹೀಗಾಗಿ ಹಿಟ್ನಾಳ್ 3ನೇ ಅವಧಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ.